Good morning, student. All of you, welcome to the online class of 8th standard Social Science. Today, we will take the new lesson in history, ancient civilization of the world. ಪ್ರಪಂಚದ ಪ್ರಮುಖ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳುವ. In this chapter, you learn about the following points. Number 1, the great civilization of the world. The Egypt, Mesopotamia and China. Number 2, the art, architecture and lifestyle of different civilization. First of all, you remember the major civilization of the world of the ancient time were the Indian civilization, Egyptian civilization, Mesopotamia civilization and China civilization. ಈ ನಾಲ್ಕನ್ನು ಪ್ರಪಂಚದ ಪ್ರಮುಖ ಪ್ರಾಚೀನ ನಾಗರಿಕತೆಗಳು ಎಂದು ಕರೆಯುತ್ತಾರೆ. ಈಗಾಗಲೇ ಭಾರತದ ನಾಗರಿಕತೆ ಅದು ಸಿಂಧೂ ನದಿ ನಾಗರಿಕತೆ ಅಥವಾ ಹರಪ್ಪ, ಮೊಹೆಂಜೊದಾರೋ ಆರ್ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಯು ಆರ್ ಸ್ಟಡಿ. ದ ಇಂಟ್ರಡಕ್ಷನ್ ಅಬೌಟ್ ದಿಸ್ ಲೆಸನ್. Many other civilizations flourished in various parts of the world at the time of Indus Valley civilization. We can see the Egyptian civilization, Mesopotamian civilization and Chinese civilization in Asia and Africa. ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ನಾಗರಿಕತೆಗಳು ಅಭಿವೃದ್ಧಿಗೊಂಡವು. ಅವುಗಳಲ್ಲಿ ಮುಖ್ಯವಾದದ್ದು ಆಫ್ರಿಕಾ ಮತ್ತು ಏಷ್ಯಾ ಖಂಡದ ಪ್ರಮುಖ ನಾಗರಿಕತೆಗಳಾದ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಚೀನಾ ನಾಗರಿಕತೆ ಅಂತ ನಾವು ಇಲ್ಲಿ ಗುರುತಿಸಬಹುದು. ಫಸ್ಟ್ ವಿ ವಿಲ್ ಟೇಕ್ ದ ಈಜಿಪ್ಷಿಯನ್ ಸಿವಿಲೈಜೇಷನ್. ಸೊ ವಾಟ್ ಆರ್ ದ ಸ್ಪೆಷಲ್ ಫೀಚರ್ಸ್ ಆಫ್ ಈಜಿಪ್ಷಿಯನ್ ಸಿವಿಲೈಜೇಷನ್? Where is there Egypt? It is one of the nation of the African continent, the northern most part of the African continent. Egypt located there. Between Africa and Europe, the Mediterranean Sea is there. So Egypt is located in southern bank of the Mediterranean Sea. In left side, on your mobile screen, you can see the river Nile that one joined the Mediterranean Sea. Generally, all civilizations have originated in the river plains. ನಿಮ್ಗೆ ಗೊತ್ತಿದೆ, ಪ್ರಪಂಚದ ಪ್ರಾಚೀನ ನಾಗರಿಕತೆಗಳು ಬೆಳವಣಿಗೆ ಹೊಂದಿದ್ದು ಎಲ್ಲ ನದಿ ಬಯಲಿನಲ್ಲಿ. ದ ಈಜಿಪ್ಷಿಯನ್ ಸಿವಿಲೈಜೇಷನ್ ಕುಡ್ ಟೇಕ್ ಬರ್ತ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದ ರಿವರ್ ನೈಲ್. ಹಾಗೆ ಈಜಿಪ್ಟಿನ ನಾಗರಿಕತೆಯು ಸಹ ಬೆಳೆದು ಬರಲಿಕ್ಕೆ ಪ್ರಮುಖ ಕಾರಣವಾದ ನದಿ ನೈಲ್ ನದಿ. ದಿಸ್ ಈಸ್ ಆಲ್ಸೋ ಕಾಲ್ಡ್ ದ ಗಿಫ್ಟ್ ಆಫ್ ನೈಲ್. ಇದನ್ನು ನೈಲ್ನ ಗಿಫ್ಟ್ ಅಂತಲೂ ಕರೆಯುತ್ತಾರೆ ಈಜಿಪ್ಟನ್ನು. The release obtained here proclaimed the grandeur of Egypt. ಇಲ್ಲಿ ದೊರಕಿರುವ ಕೆಲವು ಅವಶೇಷಗಳು ಅದರ ವೈಭವವನ್ನು ಸಾರ್ತಿವೆ. ಫಾರ್ ಎಕ್ಸಾಂಪಲ್, ಹ್ಯೂಜ್ ಪಿರಮಿಡ್ಸ್, sculptures, temples and the inscription in these temples tells us a lot about Egyptian culture and history. ಈಜಿಪ್ಟ್ನಲ್ಲಿ ದೊರಕಿರುವಂಥ ಬೃಹದಾಕಾರದ ಪಿರಮಿಡ್ಗಳು ಈಗಲೂ ಇವೆ. ಸ್ಕಲ್ಪ್ಚರ್, ಕಲ್ಲಿನಿಂದ ಕೆತ್ತಿದ ಮೂರ್ತಿಗಳು, ದೇವಸ್ಥಾನಗಳು ಹಾಗೂ ದೇವಸ್ಥಾನಗಳಲ್ಲಿ ಕೆತ್ತಿದಂಥ ಶಾಸನಗಳು ಈಗಲೂ ಆ ಗತಕಾಲದ ವೈಭವವನ್ನು ಸಾರ್ತೇವೆ. ದ ಕಾಂಟ್ರಿಬ್ಯೂಷನ್ ಆಫ್ ದ ಈಜಿಪ್ಷಿಯನ್ಸ್. ಪ್ರಪಂಚಕ್ಕೆ ಈಜಿಪ್ಟಿಯನ್ನರ ಕೊಡುಗೆಗಳು ಏನು ಅಂತ ರಿಮೆಂಬರ್ ಒನ್ ಬೈ ಒನ್. ನಂಬರ್ 1, the Egyptians were expert farmers. That means they developed the agriculture.
and they growing the many crops. They knew a lot about irrigation. ನೋಡಿ, ಕೃಷಿ ಎಂಬಾಕ್ಷಣ ಅದಕ್ಕೆ ನೀರಾವರಿ ಬೇಕು. ಈಜಿಪ್ಟಿನರು ವ್ಯವಸಾಯವನ್ನು ಕಲ್ತ್ಕೊಂಡಿದ್ರು, ಅದಕ್ಕೆ ಬೇಕಾದಂಥ ಇರಿಗೇಷನ್ ಫೆಸಿಲಿಟೀಸ್, ದಟ್ ಮೀನ್ಸ್ ನೀರಾವರಿಯನ್ನು ಸಹ ಅಭಿವೃದ್ಧಿಪಡಿಸಿದರು. ದೇ ಹ್ಯಾಡ್ ಬಿಲ್ಟ್ ಟೆಂಪಲ್ಸ್. ದೇ ಇನ್ವೆಂಟೆಡ್ ದ ಕ್ಯಾಲೆಂಡರ್ ವಿಚ್ ಹ್ಯಾಸ್ ಹೆಲ್ಪ್ ಅಸ್ ಟು ಮೆಜರ್ ಟೈಮ್. So these are the contribution of Egyptian to the present world. ವ್ಯವಸಾಯ ಕಲೆ, ನೀರಾವರಿ ಅಭಿವೃದ್ಧಿ, ದೇವಸ್ಥಾನಗಳ ನಿರ್ಮಾಣ ಹಾಗೂ ಸಮಯವನ್ನು ತಿಳಿಯಲು ಕ್ಯಾಲೆಂಡರ್ಗಳ ಒಂದು ಆವಿಷ್ಕಾರ, ಇದು ಅವರ ಒಂದು ಕೊಡುಗೆ. ಆ್ಯಂಡ್ ಆಲ್ಸೋ ದೇ ಡೆವಲಪ್ಡ್ ದ ಆರ್ಟ್ ಆಫ್ ರೈಟಿಂಗ್, that is called hieroglyphic or hieroglyphic. ಇದನ್ನು ಈ ಈಜಿಪ್ಟಿಯರು ಬೆಳವಣಿಗೆ ಮಾಡಿದಂಥ ಅಭಿವೃದ್ಧಿಪಡಿಸಿದ ಬರವಣಿಗೆ ಕಲೆಯನ್ನು ಹೈರೋಗ್ಲಿಪಿಕ್ ಅಂತ ಕರೀತಾರೆ. ಅವರ ಬರವಣಿಗೆಗೆ ಇರುವ ಹೆಸರು. ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ದೇ ಹ್ಯಾಡ್ ಮಾಸ್ಟರ್ಡ್ ದ ಆರ್ಟ್ ಆಫ್ ರೈಟಿಂಗ್. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಬರವಣಿಗೆ ಕಲೆಯನ್ನು ಅಭಿವೃದ್ಧಿಪಡಿಸಿದವರು, ಆವಿಷ್ಕರಿಸಿದವರು ಈಜಿಪ್ಟ್ನವರು. ಅವರ ಬರವಣಿಗೆಯನ್ನು ಹೈರೋಗ್ಲಿಪಿಕ್ಸ್ ಅಂತ ಕರೀತಾರೆ. ಇಟ್ ವಾಸ್ ಎ ಸಿಂಬಾಲಿಕ್ ಲ್ಯಾಂಗ್ವೇಜ್. ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸಂಕೇತಗಳ ಬರವಣಿಗೆ, ಚಿತ್ರಗಳ ಮೂಲಕ ಅಥವಾ ಸಂಕೇತಗಳ ಮೂಲಕ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಆವಿಷ್ಕಾರ. ಇಟ್ ಕನ್ಸಿಸ್ಟ್ ಆಫ್ ಸ್ಮಾಲ್ ಡ್ರಾಯಿಂಗ್ಸ್ ಆ್ಯಂಡ್ ಹ್ಯಾಸ್ ಬೀನ್ ಕಾಲ್ಡ್ ಹೈರೋಗ್ಲಿಪಿಕ್ಸ್ or sacred writings. ಇದನ್ನು ಸ್ಯಾಕ್ರೆಡ್ ರೈಟಿಂಗ್ಸ್ ಅಥವಾ ಹೈರೋಗ್ಲಿಪಿಕ್ಸ್ ಅಂತ ಕರೀತಾರೆ. ಇದು ಚಿಕ್ಕ ಚಿಕ್ಕ ಚಿತ್ರಗಳನ್ನು ಅಥವಾ ಸಂಕೇತಗಳನ್ನು ಒಳಗೊಂಡಿದೆ. ಇಲ್ಲಿ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಈ ಒಂದೊಂದು ಸಂಕೇತವು ಒಂದೊಂದು ಭಾವನೆಯನ್ನು ವ್ಯಕ್ತಪಡಿಸುತ್ತದೆ. ಸೊ ದಟ್ ಈಸ್ ಅನದರ್ ಅಬೌಟ್ ದ ನೈಲ್ ವ್ಯಾಲಿ. ನೈಲ್ ನದಿ ಕಣಿವೆ. ಈಜಿಪ್ಟ್ ನಾಗರಿಕತೆ ಬೆಳೆದು ಬರಲಿಕ್ಕೆ ಕಾರಣವಾದ ನದಿ ನೈಲ್. ಆನ್ ದ ಬ್ಯಾಂಕ್ ಆಫ್ ನೈಲ್ ಆರ್ ದ ನೈಲ್ ಫ್ಲೋಯಿಂಗ್ ಇನ್ ಮಿಡ್ಲ್ ಆಫ್ ದ ಕಂಟ್ರಿ ಈಜಿಪ್ಟ್. ಎವ್ರಿ ರೈನಿ ಸೀಸನ್ ದ ನೈಲ್ ರಿವರ್ ವುಡ್ ಟ್ರಾನ್ಸ್ಫಾರ್ಮ್ ದ ನೈಲ್ ವ್ಯಾಲಿ ಇಂಟು ಎ ಹ್ಯೂಜ್ ಲೇಕ್. After the valley dried up in summer, a fertile layer of clay soil would form the grazing field and neighboring agricultural land. ಅರ್ಥಮಾಡಿಕೊಳ್ಳಿ, ಪ್ರತಿಯೊಂದು ಮಳೆಗಾಲದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಏನು ಮಾಡ್ತದೆ, ನೆರೆಯನ್ನು ತರ್ತದೆ. ಅದು ಸರೋವರದ ರೀತಿಯಲ್ಲಿ ಅಲ್ಲಿ ಏರ್ಪಡ್ತದೆ. ಹಾಗೆ ಮಳೆಗಾಲ ಮುಗಿದಾಕ್ಷಣ ಅಲ್ಲಿನ ಆ ಕಣಿವೆ, ನೈಲ್ ನದಿ ಕಣಿವೆ ಒಣಗಿ ಫಲವತ್ತಾದ ಮಣ್ಣಿನಿಂದ ಕೂಡಿದ ಮೈದಾನವಾಗಿ ಏರ್ಪಡ್ತದೆ. ಇದು ಹುಲ್ಲುಗಾವಲು ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಹಾಯಕವಾಗ್ತದೆ. ಇದರಿಂದ ಪ್ರಾಚೀನ ಕಾಲದ ಮನುಷ್ಯ ಇದೇ ಬಯಲನ್ನು ಆಯ್ದುಕೊಂಡು, ಫಲವತ್ತಾದ ಭೂಮಿಯನ್ನು ಆಯ್ದುಕೊಂಡು ಅಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ. ಅಲ್ಲೇ ನೆಲೆ ನಿಂತ. ಇದರಿಂದ ಪ್ರಾಚೀನ ಈಜಿಪ್ಟಿನ ನಾಗರಿಕತೆ ಬೆಳೆದು ಬಂತು. The work that would need the labor of hundreds of people was being done by the kind river all alone. ಅನೇಕ ಜನರು ಮಾಡಬೇಕಾದ ಕೆಲಸವನ್ನು ಈ ನೈಲ್ ನದಿ ಒಂದೇ ಮಾಡಿ ಮುಗಿಸ್ತಿತ್ತು. ಇದರಿಂದ ಜನರಿಗೆ ಭಾಳ ಅನುಕೂಲವಾಗ್ತಿತ್ತು. This fertile land provided food for the population of the first town in the area. Not all agriculture regions were in the valley. Hence, through small canals and wells, they were responsible for development of complex system of irrigation throughout the land. ಗೊತ್ತಿಲ್ಲ ನಿಮಗೆ. ನೈಲ್ ನದಿ ಹರಿಯುವ ಜಾಗದಲ್ಲಿ ಮೆಕ್ಕಲು ಮಣ್ಣನ್ನು ತಂದು ಹರಡುತ್ತಿರೋದ್ರಿಂದ ಫಲವತ್ತಾದ ಭೂಮಿ ಏರ್ಪಡ್ತಿತ್ತು. ಆದರೆ ದೂರದ ಪ್ರದೇಶಗಳಿಗೆ ನೀರನ್ನು ಆ ನದಿಯಿಂದ ಕೊಂಡೊಯ್ಯಲಿಕ್ಕೆ ಈಜಿಪ್ಟಿಯನ್ನರು ಏನು ಮಾಡಿದರು ಅಂತೇಳಿದರೆ, ಸಣ್ಣ ಸಣ್ಣ ಕಾಲುವೆಗಳನ್ನು ಮತ್ತು ಬಾವಿಗಳನ್ನು ತೋಡಿ ಆ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಪೂರೈಸ್ತಿದ್ರು. ಸೊ ದೇ ವರ್ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಕಾಂಪ್ಲೆಕ್ಸ್ ಸಿಸ್ಟಮ್ ಆಫ್ ಇರಿಗೇಷನ್. ಹೀಗೆ ನೀರಾವರಿಯ ಒಂದು ವ್ಯವಸ್ಥೆಯನ್ನೇ ಅವರು ರೂಢಿಸಿದರು.
ಇದರಿಂದ ಕೃಷಿ ಚಟುವಟಿಕೆಗೆ ಸುಲಭವಾಗ್ತಿತ್ತು. ದ ಪ್ರಾಸ್ಪರಸ್ ವೆಲ್ದಿ ಈಜಿಪ್ಷಿಯನ್ ಪೀಸೆಂಟ್ಸ್ ಆ್ಯಂಡ್ ಸಿಟಿಜನ್ಸ್ ಡ್ಯೂರಿಂಗ್ ದೇರ್ ಲೀಸರ್ ಎಂಗೇಜ್ಡ್ ದೆಮ್ಸೆಲ್ವ್ಸ್ ಇನ್ ದ ಕ್ರಿಯೇಷನ್ ಆಫ್ artistic works. Another special feature of the Egyptian civilization is the time of leisure. The people of this country engaged themselves in drawing or engaged themselves in artistic works. ಅಲ್ಲಿನ ಶ್ರೀಮಂತ ರೈತರು ಅಥವಾ ಜನರು ತಮ್ಮ ವಿಶ್ರಾಮದ ವೇಳೆಯಲ್ಲಿ ತಮ್ಮನ್ನು ಈ ಕಲಾ ಚಟುವಟಿಕೆಗಳಿಗೆ ತೊಡಗಿಸಿಕೊಂಡು ಆ ಕಲೆಯ ನಿರ್ಮಾಣಕ್ಕೆ ಕಾರಣಕರ್ತರಾದರು. ದ ರೋಲ್ ಆಫ್ ಪ್ರೀಸ್ಟ್ ವಾಸ್ ಕ್ರಿಯೇಟೆಡ್ ಎ ಇಂಟರ್ಪ್ರಿಟ್ ಎ ನೇಚರ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್. ಪುರೋಹಿತರು ಈ ನಾಗರಿಕತೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದರು. ಅವರು ಈ ಸೃಷ್ಟಿಯ ಕುರಿತು ವ್ಯಾಖ್ಯಾನವನ್ನು ಮಾಡ್ತಿದ್ರು. ಕ್ರಿಯೇಟೆಡ್ ಟು ಇಂಟರ್ಪ್ರಿಟ್ ಎ ನೇಚರ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್. ದ ಪ್ರೀಸ್ಟ್ ವೇರ್ ಸ್ಕಾಲರ್ಸ್ ಆ್ಯಂಡ್ ಶೋಲ್ಡರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೊಟೆಕ್ಟಿಂಗ್ ರಿಟರ್ನ್ ಡಾಕ್ಯುಮೆಂಟ್ಸ್. ಈ ಪುರೋಹಿತರ ಪ್ರಮುಖ ಜವಾಬ್ದಾರಿ ಏನಂತ ಹೇಳಿದರೆ ಲಿಖಿತ ದಾಖಲೆಗಳನ್ನು ಸಂರಕ್ಷಿ ಇಡುವ ಜವಾಬ್ದಾರಿಯನ್ನು ಅವರು ಹೊತ್ತಿದ್ರು. ಅವರು ವಿದ್ಯಾವಂತರಾಗಿದ್ದರು, ಪಂಡಿತರಾಗಿದ್ದರು. So they got a higher position in civilization. The social condition of Egyptian civilization, you have to mark this. The social condition, ಸಾಮಾಜಿಕ ಸ್ಥಿತಿಗತಿ ಆಗ ಹೇಗಿತ್ತು, ಜನರ ಸಾಮಾಜಿಕ ಜೀವನ. All of you remember the first point about the priest position. ನಿಮಗೆ ಗೊತ್ತಿರಲಿ ಪುರೋಹಿತರ ಒಂದು ಸ್ಥಾನಮಾನ. ಸೆಕೆಂಡ್ ಒನ್, ದೇ ಬಿಲೀವ್ಡ್ ಇನ್ ಲೈಫ್ ಆಫ್ಟರ್ ದ ಡೆತ್. ಸತ್ತ ನಂತರದ ಜೀವನದಲ್ಲಿ ಅವರಿಗೆ ನಂಬಿಕೆ. ಸೊ ದೇ ಬಿಲೀವ್ಡ್ ದಟ್ ಮ್ಯಾನ್ ಹ್ಯಾಡ್ ಟು ಗಿವ್ ಆನ್ ಅಕೌಂಟ್ ಆಫ್ ಹಿಸ್ ಡೀಡ್ಸ್ ಆನ್ ಅರ್ತ್ ಟು ಓಸಿರಿಸ್, ದ ಮೋಸ್ಟ್ ಪವರ್ಫುಲ್ ಗಾಡ್ ಆಫ್ ಲೈಫ್ ಆ್ಯಂಡ್ ಡೆತ್. ಜೀವನ್ಮರಣದ ದೇವತೆಯಾದ ನಂಬ್ತಿದ್ರು. ಅದರ ಹೆಸರು ಓಸಿರಿಸ್ ಅಂತ. ನಮ್ಮೆಲ್ಲ ಕರ್ಮಗಳಿಗೆ ಈ ದೇವತೆಯ ಕಾರಣ. ಆದ ಕಾರಣ ಸತ್ತ ನಂತರದ ಜೀವನದಲ್ಲಿ ಅಥವಾ ನಮ್ಮ ಸಾವಿನ ನಂತರದ ಜೀವನದಲ್ಲಿ ಅವರಿಗೆ ಅಪಾರ ನಂಬಿಕೆ ಇತ್ತು. ದ ಪ್ರೀಸ್ಟ್ ಕನ್ಸಿಡರ್ಡ್ ದಟ್ ಲೈಫ್ ಆನ್ ಅರ್ತ್ ವಾಸ್ ಟೆಂಪ್ರರಿ ಆ್ಯಂಡ್ ವಾಸ್ ನೀಡೆಡ್ ಟು ಓನ್ಲಿ ಟು ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ಲೈಫ್. ಭೂಮಿ ಮೇಲಿನ ಜೀವನ ನಶ್ವರವಾದದ್ದು. ಹಾಗೆ ನಮ್ಮ ನಂತರದ ಜೀವನಕ್ಕೆ ನಾವೇನಾಗಬೇಕು, ಪ್ರಿಪೇರ್ ಆಗಬೇಕು. ದಸ್ ದ ವೋಲ್ ಆಫ್ ದ ನೈಲ್ ವ್ಯಾಲಿ ವಾಸ್ ರಿಸರ್ವ್ಡ್ ಫಾರ್ ದ ಡೆಡ್. ಆದ ಕಾರಣ ಮುಂದಿನ ಜೀವನಕ್ಕೋಸ್ಕರ ಸತ್ತ ನಂತರದ ಮನುಷ್ಯನ ದೇಹಗಳನ್ನು ಅವರು ಸಂರಕ್ಷಣೆ ಮಾಡಿ ಇಡ್ತಿದ್ರು, ಹೂಳ್ತಿದ್ರು. ಆದ ಕಾರಣ ನೈಲ್ ನದಿಯ ಇಡೀ ಪ್ರದೇಶವನ್ನು ಈ ಶವಗಳನ್ನು ಹೂಳಿಡಲು ಅದನ್ನು ಕಾಯ್ದಿರಿಸ್ತಿದ್ರು. The dead body would be smeared with various chemicals and wrapped with a thin cloth. ಇಡೀ ಶವವನ್ನು ಬೇರೆ ಬೇರೆ ಸಸ್ಯದ ಎಲೆಗಳಿಂದ, ತೊಗಟೆಗಳಿಂದ ಮಾಡಿದ ಪದಾರ್ಥಗಳಿಂದ ಅಥವಾ ರಾಸಾಯನಿಕಗಳಿಂದ ಅದನ್ನು ಸವರಿ ಆ ದೇಹವನ್ನು ಥಿನ್ ಕ್ಲಾತ್, ಒಂದು ತೆಳುವಾದ ಬಟ್ಟೆಯಿಂದ ಇಡೀ ದೇಹವನ್ನು ಸುತ್ತಿದ್ರು. ದ ಎಂಟೈರ್ ಬಾಡಿ ವಾಸ್ ಇನ್ ದಿಸ್ ವೇ ಪ್ರಿಸರ್ವ್ಡ್. ದ ಬಾಡಿ ಪ್ರೊಟೆಕ್ಟೆಡ್ ದಿಸ್ ವಾಸ್ ಕಾಲ್ಡ್ ಎ ಮಮ್ಮಿ. ಸೊ ಈ ಶವವನ್ನು ಅವರು ರಕ್ಷಣೆ ಮಾಡಲಿಕ್ಕೆ ಆ ಶವವನ್ನು ರಾಸಾಯನಿಕಗಳಿಂದ ಲೇಪನ ಮಾಡಿ ತೆಳುವಾದ ಬಟ್ಟೆಯಿಂದ ಸುತ್ತಿ ಅದನ್ನು ಸಂರಕ್ಷಣೆ ಮಾಡ್ತಿದ್ರು. ಹೀಗೆ ಸಂರಕ್ಷಣೆ ಮಾಡಲ್ಪಟ್ಟ ಈ ಬಾಡಿಯನ್ನು ಏನಂತ ಕರೀತಾರೆ, ಮಮ್ಮಿ. ವಾಟ್ ಈಸ್ ಮಮ್ಮಿ? ಯು ನೋ ದ ಏನ್ಷಿಯಂಟ್ ಈಜಿಪ್ಷಿಯನ್ civilization people, they smeared the dead body with various chemicals and wrapped with thin cloth and buried it. It is called what? Mummy. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಶವಪೆಟ್ಟಿಗೆಯಲ್ಲಿ
ಆ ಶವವನ್ನು ಯಾವ ರೀತಿ ಅವರು ಸಂರಕ್ಷಣೆ ಮಾಡಿ ಅದನ್ನು ಹೂಳ್ತಿದ್ರು. ಅವರಿಗೆ ನಂಬಿಕೆ ಇತ್ತು, ಮನುಷ್ಯ ಸತ್ತ ನಂತರ ಮತ್ತೆ ಬದುಕಿ ಬಂದರೆ ಆ ದೇಹವನ್ನು ಮತ್ತೆ ಪ್ರವೇಶ ಮಾಡಿ ಅವ ಮತ್ತೊಂದು ಜನ್ಮವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ. ಆದ ಕಾರಣ ಆ ಶವವನ್ನು ಹಾಳಾಗದಂತೆ ಅವರು ಸಂರಕ್ಷಣೆ ಮಾಡಿ ಹೂಳ್ತಿದ್ರು. ಈಗಲೂ ಸಹ ಸಾವಿರಾರು ವರ್ಷಗಳ ಈ ಮಮ್ಮಿಗಳನ್ನು ಭೂಮಿಯಿಂದ ಹೊರ ತೆಗೆದಾಗ ಆ ಶವ ಏನು ಆಗಿದೆ ಹಾಗೆ ಉಳಿಯುತ್ತಿದ್ದದ್ದು ಅಥವಾ ಇದ್ದದ್ದು ನಮ್ಮ ಆಧುನಿಕ ಜಗತ್ತಿಗೆ ಪರಮಾಶ್ಚರ್ಯವಾದ ಒಂದು ಸಂಗತಿ. ಇಟ್ ವುಡ್ ಬಿ ಕೆಪ್ಟ್ ಇನ್ ಎ ಸ್ಪೆಷಲಿ ಡಿಸೈನ್ಡ್ ಕಾಫಿನ್. ಇದನ್ನು ವಿಶೇಷವಾಗಿ ಅಲಂಕರಿಸಿದ ಶವಪೆಟ್ಟಿಗೆಯಲ್ಲಿ ಅದನ್ನು ಇಡ್ತಿದ್ರು. ದ ಗ್ರೇವ್ ವಾಸ್ ಕನ್ಸಿಡರ್ಡ್ ದ ಟ್ರೂ ಪ್ಲೇಸ್ ಫಾರ್ ಆ್ಯನ್ ಈಜಿಪ್ಷಿಯನ್. ಹೀಗೆ ಸಂರಕ್ಷಿಸಲ್ಪಟ್ಟ ಆ ಶವವನ್ನು ಸಮಾಧಿಗಳಲ್ಲಿ ಅದನ್ನು ಇಡ್ತಿದ್ರು. ಇದನ್ನು ಟ್ರೂ ಪ್ಲೇಸ್ ಫಾರ್ ಆ್ಯನ್, ಇದು ಸರಿಯಾದ ಜಾಗ ಅಂತ. ಹೆನ್ಸ್ ಆಲ್ ಅರೌಂಡ್ ದ ಡೆಡ್ ಬಾಡಿ ದ ಐಟಮ್ಸ್ ನೀಡೆಡ್ ಫಾರ್ ಡೈಲಿ ಯೂಸ್ ಆ್ಯಂಡ್ ಸ್ಮಾಲ್ ಡಾಲ್ಸ್ ಆಫ್ ಎ ಕುಕ್ ಆ್ಯಂಡ್ ಬಾರ್ಬರ್ ವುಡ್ ಬಿ ಕೆಪ್ಟ್ ಟು ಫುಲ್ಫಿಲ್ ಆಲ್ ಫ್ಯೂಚರ್ ನೀಡ್ಸ್. ವಿಶೇಷ ಅಂದರೆ ಈ ಶವವನ್ನು ಉಳುವಾಗ ಶವಪೆಟ್ಟಿಗೆಯಲ್ಲಿ ಅದರ ಪಕ್ಕದಲ್ಲಿ ಡೈಲಿ ಯೂಸಿಗೆ ಬೇಕಾಗುವ ವಸ್ತುಗಳನ್ನು ಹಾಗೂ 2 ಡಾಲ್ಗಳನ್ನು ಇಡ್ತಾರೆ. ಅದರಲ್ಲಿ ಒಂದು ಅಡುಗೆ ಮಾಡುವವನದ್ದು, ಇನ್ನೊಂದು ಬಾರ್ಬರ್ ಅಂದರೆ ಹೇರ್ ಕಟಿಂಗ್ ಮಾಡುವವನ 2 ಡಾಲ್ಗಳನ್ನು ಇಡ್ತಿದ್ರು. ವುಡ್ ಬಿ ಕೆಪ್ಟ್ ಟು ಫುಲ್ಫಿಲ್ ಆಲ್ ಫ್ಯೂಚರ್ ನೀಡ್ಸ್. ಭವಿಷ್ಯತ್ತಿನಲ್ಲಿ ಬೇಕಾಗಲಿಕ್ಕೆ ಅಂದರೆ ಆ ವ್ಯಕ್ತಿ ಮತ್ತೆ ಜೀವಂತವಾಗ್ತಾನೆ, ಅವನಿಗೆ ಊಟಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ಮತ್ತು ಅವನ ದೈನಂದಿನ ಜೀವನಕ್ಕೆ ಬೇಕಾದ ಅಗತ್ಯಗಳನ್ನು ಅಲ್ಲಿಟ್ಟು 2 ಗೊಂಬೆಗಳನ್ನು ಇಡ್ತಿದ್ರು. ಒಬ್ಬ ಅಡುಗೆ ಅನ್ನೋದು, ಇನ್ನೊಬ್ಬ ಬಾರ್ಬರ್. This one the example for pyramid, the huge construction constructed by the ancient Egyptians. In the beginning, the graves were created by carving into the rocks in the hills. ಈ ಸಮಾಧಿಗಳನ್ನು ಮೊದಲು ಗುಡ್ಡ ಅಥವಾ ಬೆಟ್ಟಗಳಲ್ಲಿರುವ ಬಂಡೆಗಳಲ್ಲಿ ಅದನ್ನು ಕೊರಿತಿದ್ರು. As the Egyptians moved north, they had to construct graves in the deserts itself. ಹಾಗೆ ಈಜಿಪ್ಟ್ ನಾಗರಿಕತೆ ಬೆಳೆದು ಅವರು ಉತ್ತರಕ್ಕೆ ಹೋದಂತೆ ಪರ್ವತಗಳು ಸಿಗಲಿಲ್ಲ ಅವರಿಗೆ. ಆದ ಕಾರಣ ಸಮಾಧಿಗಳನ್ನು ನೆಲದಲ್ಲೇ ಮಾಡಬೇಕಾಯಿತು. ಅಲ್ಲಿ ಭೂಮಿಯನ್ನೇ ಹೊಂಡವನ್ನು ತೋಡಿ ಅಲ್ಲಿ ಆ ಡೆಡ್ ಬಾಡಿಗಳನ್ನು ಹೂಳುತ್ತಿದ್ದರು. Tall towers were built on these graves using huge blocks of stone in order to protect the eternal sleep of the dead. ಈ ಸಮಾಧಿಯ ಮೇಲೆ ಇಲ್ಲಿ ತೋರಿಸಿದ ಹಾಗೆ ದೊಡ್ಡ ದೊಡ್ಡ ಏನು ಕಲ್ಲಿನಿಂದ ಗೋಪುರಗಳ ರೀತಿಯಲ್ಲಿ ಕಟ್ತಿದ್ರು. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಎಟರ್ನಲ್ ಸ್ಲೀಪ್ ಆಫ್ ದ ಡೆಡ್. ಅದರ ಒಳಗಿರುವ ಆ ಶವವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಆ ಸಮಾಧಿಯ ಮೇಲೆಗಡೆ ಈ ಆಕಾರದಲ್ಲಿ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಬೃಹತ್ತಾದ ತ್ರಿಕೋನಾಕೃತಿಯಲ್ಲಿನ ರಚನೆಗಳನ್ನು ಮಾಡ್ತಿದ್ರು. ದೀಸ್ ಆರ್ ಕಾಲ್ಡ್ ಪಿರಮಿಡ್ಸ್. ದೇ ಆರ್ ಟಾಲ್ ಟವರ್ಸ್. ವಾಟ್ ಈಸ್ ಪಿರಮಿಡ್ಸ್? You can write the tall towers were built on these graves, on the graves using huge blocks of stone in order to protect the eternal sleep or mummies. So that is called the pyramid. The kings and wealthy people they vied with each other to build the taller and taller towers. ಸಾಮಾನ್ಯವಾಗಿ ಶ್ರೀಮಂತರು ಮತ್ತು ರಾಜರು ಅತಿ ಎತ್ತರವಾದ ಇಂಥ ಒಂದು ರಚನೆಗಳನ್ನು ಮಾಡ್ಕೊಳ್ತಿದ್ರು. ದ ಗ್ರೀಕ್ಸ್ ಕಾಲ್ಡ್ ದೀಸ್ ಸ್ಟ್ರಕ್ಚರ್ಸ್ ಪಿರಮಿಡ್ಸ್. ಗ್ರೀಕರು ಇವುಗಳನ್ನು ಪಿರಮಿಡ್ಗಳು ಅಂತ ಕರೆದರು. ದ ಕಿಂಗ್ಸ್ ಆಫ್ ಈಜಿಪ್ಟ್ ವೇರ್ ಕಾಲ್ಡ್ ಫ್ಯಾರೋಸ್. ದಟ್ ಈಸ್ ದ ಪೊಲಿಟಿಕಲ್ ಕಂಡೀಷನ್ ಆಫ್ ಏನ್ಷಿಯಂಟ್ ಈಜಿಪ್ಟ್. ರಿಮೆಂಬರ್ ಆಲ್ ಆಫ್ ಯು, ದ ಏನ್ಷಿಯಂಟ್ ಕಿಂಗ್ಸ್ ಆಫ್ ಈಜಿಪ್ಟ್ ವೇರ್ ಕಾಲ್ಡ್ ಫ್ಯಾರೋಸ್. ಅವರನ್ನು ಪ್ಯಾರೋಗಳಂತ ಕರೀತಿದ್ರು. ಪ್ಯಾರೋ ಮೀನ್ಸ್ ಎ ಪರ್ಸನ್ ಹೂ ಲಿವ್ಸ್ ಇನ್ ದ ಪ್ಯಾಲೇಟಲ್ ಹೌಸ್. ಪ್ಯಾರೋಸ್ ಅಂದರೆ ದೊಡ್ಡ ಅರಮನೆಯಂಥ ಕಟ್ಟಡದಲ್ಲಿ ವಾಸ ಮಾಡುವ ವ್ಯಕ್ತಿ ಅಂತ. ಅವನನ್ನು ರಾಜ, ಆ ರಾಜನಿಗೆ ಪ್ಯಾರೋಗಳಂತ ಕರಿತಿದ್ರು. ದ ಪೀಸೆಂಟ್ಸ್ ಹೂ ಹ್ಯಾಡ್ ಅಕ್ಸೆಪ್ಟ್ ದ ರೂಲ್ ಆಫ್ ಪವರ್ಫುಲ್ ಓಸಿರಿಸ್
now accept the rule of the pharaohs. ಈ ರೈತರು ಒಸಿರಿಸ್ನ ಏನು ನಿಯಮಗಳನ್ನು ಪಾಲನೆ ಮಾಡ್ತಾ ಆ್ಯಂಡ್ ಲೇಟರ್ ದೇ accepted the rule of these the pharaohs or kings. One minute. The peasants who had accepted the rule of powerful Osiris now accept the rule of the pharaohs. ನಾನು ಆಗಲೇ ಹೇಳಿದಾಗೆ ಈ ಪ್ಯಾರೋಗಳ ಅಂದರೆ ರಾಜರ ಒಂದು ನಿಯಮಗಳನ್ನು ಆದೇಶಗಳನ್ನು ಪಾಲಿಸಲಿಕ್ಕೆ ಶುರು ಮಾಡಿದರು. ಮೊದಲು ಅವರು ಒಸಿರಿಸ್ ದೇವತೆಯ ಆದೇಶಗಳನ್ನು ಪಾಲಿಸ್ತಿದ್ರು. ಆಫ್ಟರ್ ಆನ್ ಇಂಡಿಪೆಂಡೆಂಟ್ ದ ಪ್ರಾಸ್ಪರಸ್ ಲೈಫ್ ಫಾರ್ 20th century, Egypt was ruled over by an Arabian shepherd tribe called Hyksos, which attacked it and after defeating it ruled for 500 years. ಜಸ್ಟ್ ನೆನಪಿಟ್ಕೊಳ್ಳಿ, ಪ್ರಾಚೀನ ಈಜಿಪ್ಟಿನ ರಾಜಕೀಯ ಇತಿಹಾಸದಲ್ಲಿ ಆದಂಥ ಬದಲಾವಣೆಗಳು. After an independent prosperous life for 20 centuries, 20 ಶತಮಾನಗಳ ಅಭಿವೃದ್ಧಿಯ ನಂತರ, ಸ್ವತಂತ್ರವಾದ ಅಭಿವೃದ್ಧಿಯ ನಂತರ, ಈಜಿಪ್ಟ್ ವಾಸ್ ರೂಲ್ಡ್ ಓವರ್ ಬೈ ಅನ್ ಅರೇಬಿಯನ್ ಶಫರ್ಡ್. ಈಜಿಪ್ಟನ್ನು ಅರೇಬಿಯನ್ನ ಒಂದು ಈ ಕುರಿಗಾಯಿಗಳ ಒಂದು ಗುಂಪು ಆಡಳಿತ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅವರನ್ನು ಹೈಕ್ಸೋಸ್ ಅಂತ ಕರೀತಾರೆ. ವಿಚ್ ಅಟ್ಯಾಕ್ಡ್ ಇಟ್ ಆ್ಯಂಡ್ ಆಫ್ಟರ್ ಡಿಫೀಟಿಂಗ್ ಇಟ್ ರೂಲ್ಡ್ ಫಾರ್ 500 years. ಆಮೇಲೆ ಅವರು 500 ವರ್ಷಗಳ ಕಾಲ ಇದನ್ನು ಆಡಳಿತ ಮಾಡಿದರು. ದೇ ಲೂಟೆಡ್ ದ ವೆಲ್ತ್ ಆಫ್ ದ ನೇಟಿವ್ಸ್ ಆ್ಯಂಡ್ ಹೆನ್ಸ್ ಡಿಡ್ ನಾಟ್ ಬಿಕಮ್ ಪಾಪ್ಯುಲರ್. ಅವರು ಹೆಚ್ಚು ಪ್ರಚಲಿತ ಅಥವಾ ಪ್ರಚಾರ ಪಡೆಯಲಿಲ್ಲ ಅಥವಾ ಪ್ರಖ್ಯಾತರಾಗಲಿಲ್ಲ. ಬಟ್ ದೇ ಲೂಟೆಡ್ ದ ವೆಲ್ತ್ ಆಫ್ ದ ನೇಟಿವ್ಸ್. ಸ್ಥಳೀಯ ಜನರ ಸಂಪಾದನೆಯನ್ನು ಲೂಟಿ ಮಾಡಲಿಕ್ಕೆ ಶುರು ಮಾಡಿದರು. The Jews who came wandering through the desert in search of shelter were also hated by the people of Egypt. ಇನ್ನೊಂದು ಕಡೆ ಜ್ಯೂಸ್ ಅಂದರೆ ಯಹೂದಿಗಳು, ಇವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆಮಾರಿ ಜೀವನವನ್ನು ನಡೆಸ್ತಾ ಶಾಶ್ವತವಾದ ನೆಲೆಯನ್ನು ಹುಡುಕ್ತಾ ಆ ಕಡೆಗೆ ಬಂದಾಗ ಈಜಿಪ್ಷಿಯನ್ನರಿಂದ ಅವರು ಏನಾದರೂ ಅಂತೆ ದ್ವೇಷಿಸಲ್ಪಟ್ಟರು. ಬೈ ಕೋಆಪರೇಟಿಂಗ್ ವಿತ್ ದ ಫಾರಿನ್ ರೂಲ್, ದ ಜ್ಯೂಸ್ ಈವನ್ ಅಸಿಸ್ಟೆಡ್ ದಮ್ ಇನ್ ಕಲೆಕ್ಟಿಂಗ್ ಟ್ಯಾಕ್ಸಸ್ ಆ್ಯಂಡ್ ಇಲ್ಲಿ ಗೊತ್ತಿಲ್ಲಿ ಬೈ ಕೋಆಪರೇಟಿಂಗ್ ವಿತ್ ದ ಫಾರಿನ್ ರೂಲ್, ವಿದೇಶಿ ನಿಯಮಗಳಿಗೆ ಅವರು ಸಹಕಾರ ನೀಡುತ್ತಾ, ಆ್ಯಂಡ್ ದೇ ಅಸಿಸ್ಟೆಡ್ ದಮ್ ಇನ್ ಕಲೆಕ್ಟಿಂಗ್ ಟ್ಯಾಕ್ಸಸ್, ಅವರಿಗೆ ತೆರಿಗೆ ಸಂಗ್ರಹ ಮಾಡುವಲ್ಲಿ ಸಹಾಯವನ್ನು ಮಾಡ್ತಾ ಬಂದರು. In 1700 BCE, the people of Thebes rose in revolt against the foreigners. ಇಲ್ಲಿ 1 by 1 ಅರ್ಥ ಮಾಡ್ಕೊಳ್ಳಿ ನೀವು. ಪ್ರಾಚೀನ ಈಜಿಪ್ಟನ್ನ 20 ಶತಮಾನದವರೆಗೆ 20th century ಯಾರು ಕೇಳಿದರೆ 2000 ವರ್ಷಗಳಿಗೆ ಹೆಕ್ಸೋಸ್ ಎನ್ನುವ ತಂಡ ಆಡಳಿತ ಓವರ್ ಬೈ ಆನ್ ಅರೇಬಿಯನ್ ಶೆಪರ್ಡ್ ಟ್ರೈಬ್ ಕಾಲ್ಡ್ ಹೆಕ್ಸೋಸ್ ವಿಚ್ ಅಟ್ಯಾಕ್ಡ್ ಇಟ್ ಆ್ಯಂಡ್ ಆಫ್ಟರ್ ಡಿಫೀಟಿಂಗ್. 20 ಶತಮಾನಗಳ ಪ್ರಗತಿಪರ ನಾಗರಿಕತೆಯ ನಂತರ ಅದನ್ನು ಆಕ್ರಮಿಸಿ ಆಡಳಿತ ಮಾಡಿದವರು ಹೆಕ್ಸೋಸ್ಗಳು. ಅವರು 500 ವರ್ಷ ಆಡಳಿತ ಮಾಡಿದರು. ನಂತರ ಜ್ಯೂಸ್ ಆ ಕಡೆ ಬಂದರು, ಆದರೆ ಅವರನ್ನು ಅಲ್ಲಿ ವಿರೋಧಿಸಲಾಯಿತು. ಆದರೆ ಈ ಜ್ಯೂಸ್ಗಳು ಅಲ್ಲಿಯ ನಿಯಮಗಳನ್ನು ಪಾಲನೆ ಮಾಡಿ ಅವರಿಗೆ ತೆರಿಗೆ ಸಂಗ್ರಹದಲ್ಲಿ ನೆರವಾದರು. ಬಟ್ ಇನ್ 1700 BCE, the people of Thebes rose in revolt against the foreigners. ಥೀವ್ಸ್ನ ಜನರು ವಿದೇಶಿಯರ ವಿರುದ್ಧ ದಂಗೆ ಎದ್ರು. ಆಫ್ಟರ್ ಪ್ರೊಲಾಂಗ್ಡ್ ಕಾನ್ಫ್ಲಿಕ್ಟ್ ದೇ ಸಕ್ಸೀಡೆಡ್ ಇನ್ ಡ್ರೈವಿಂಗ್ ಹೆಕ್ಸೋಸ್ ಔಟ್ ಆಫ್ ದೇರ್ ಕಂಟ್ರಿ. ಹಾಗೆ ಭಾಳ ದೀರ್ಘ ಯುದ್ಧದ ನಂತರ ಈ ಗ್ರೀಕ್ ಥೀವ್ಸರು
ಈ ಹೆಕ್ಸೋಸ್ಗಳ ವಿರುದ್ಧ ದಂಗೆ ಎದ್ದು ಅವರನ್ನು ಅಲ್ಲಿಂದ ಹೊರಹಾಕುವಲ್ಲಿ ಯಶಸ್ವಿಯಾದರು. ಈಜಿಪ್ಟ್ ಬಿಕೇಮ್ ಫ್ರೀ ಒನ್ಸ್ ಅಗೇನ್ ಆಫ್ಟರ್ 1000 years. ಇಟ್ ಕೇಮ್ಸ್ ಅಂಡರ್ ದ ರೂಲ್ ಆಫ್ ಸರ್ದಾನಪಾಲಸ್ ಆಫ್ ಆಸ್ಟ್ರಿಯಾ. ಸರ್ದಾನಪಾಲಸ್ ಆಫ್ ಆಸ್ಟ್ರಿಯಾ ನಂತರ ಇದು ಸರ್ದಾನರ ವಶಕ್ಕೆ, ಆಸ್ಟ್ರಿಯಾದ ಸರ್ದಾನರ ವಶಕ್ಕೆ ಬಂತು. ಸೊ ದಿಸ್ ಇಸ್ ದ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ದ ಈಜಿಪ್ಟ್. The next, the Persian emperor, the Cambyses occupied Egypt in 6th century BC. ಇದನ್ನು 1 by 1 ಯಾರಿಂದ ಯಾರು ಈಜಿಪ್ಟನ್ನು ಆಕ್ರಮಣ ಮಾಡಿದರು, ಈಜಿಪ್ಟ್ನ ಆಡಳಿತ ಯಾರ ವಶ ಆಯಿತು, ಇಲ್ಲಿ 1 by 1 ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸೋಸ್ಗಳು, ಆಮೇಲೆ ಗ್ರೀಕ್ ಥೀವ್ಸರು, ಆನಂತರ ಪರ್ಷಿಯನ್ ಎಂಪರರ್ ಅದರ ಮೇಲೆ ದಾಳಿ ಮಾಡಿದ, ಅವನ ಹೆಸರು ಕ್ಯಾಂಬಸಸ್ ಅಂತ ಕರೀತಾರೆ. 6ನೇ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಆಕ್ಯುಪೈಡ್ ಪರ್ಸಿಯಾ ಇನ್ ದ 4th century BC. ಈಜಿಪ್ಟ್ ಬಿಕೇಮ್ ಎ ಪ್ರಾವಿನ್ಸ್ ಆಫ್ ಮೆಸಿಡೋನಿಯಾ. ಅಲೆಕ್ಸಾಂಡರ್ ಈ ಪ್ರದೇಶವನ್ನು ಮತ್ತೆ ದಾಳಿ ಮಾಡಿ ಅದನ್ನು ಗೆದ್ದುಕೊಂಡ. ಹಾಗೆ ಇದು ಮೆಸಿಡೋನಿಯಾದ ಒಂದು ಭಾಗವಾಯಿತು. ಒನ್ ಆಫ್ ಅಲೆಕ್ಸಾಂಡರ್ಸ್ ಮಿಲಿಟರಿ ಜನರಲ್ಸ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ದ ಕಿಂಗ್ ಆಫ್ ಈಜಿಪ್ಟ್. ಅಲೆಕ್ಸಾಂಡರ್ ಒಬ್ಬ ಸೇನಾಧಿಕಾರಿ ನಾನೇ ಇದರ ರಾಜ ಅಂತ ಘೋಷಣೆ ಮಾಡಿಕೊಂಡ. ಆ್ಯಂಡ್ ಎಸ್ಟಾಬ್ಲಿಷ್ ದ ಡೈನಸ್ಟಿ ಆಫ್ ದ ಟಾಲಮೀಸ್. ಟಾಲಮಿ ಡೈನಸ್ಟಿಯನ್ನಲ್ಲಿ ಸಂಸ್ಥಾಪನೆ ಮಾಡಿದ. ಹಿ ಫೌಂಡೆಡ್ ದ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ. ಅಲೆಕ್ಸಾಂಡರ್ನ ನೆನಪಿಗೆ ಅದು ಅಲೆಕ್ಸಾಂಡ್ರಿ ಎನ್ನುವ ಪಟ್ಟಣವನ್ನು ಸ್ಥಾಪನೆ ಮಾಡಿದ. ಎಟ್ ಲಾಸ್ಟ್ ಕೇಮ್ ದ ರೋಮನ್ಸ್ ಇನ್ 39 BC. ಆಮೇಲೆ ಈಜಿಪ್ಟ್ ಮೇಲೆ ದಾಳಿ ಮಾಡಿದ ಬಂದರೆ ರೋಮನ್ಗಳು. ಅವರು 39ನೇ ಕ್ರಿಸ್ತಪೂರ್ವ 39ನೇ ಶತಮಾನದಲ್ಲಿ ಈಜಿಪ್ಟಿಗೆ ಬಂದರು. ದ ಲಾಸ್ಟ್ ಈಜಿಪ್ಷಿಯನ್ ಕ್ವೀನ್ ಕ್ಲಿಯೋಪಾತ್ರ ಟ್ರೈಡ್ ಹರ್ ಬೆಸ್ಟ್ ಟು ಸೇವ್. ಪ್ರಾಚೀನ ಈಜಿಪ್ಟಿನ ಚರಿತ್ರೆಯಲ್ಲಿ ಬರುವಂಥ ಏಕೈಕ ರಾಣಿ, ಅವಳ ಹೆಸರು ಕ್ಲಿಯೋಪಾತ್ರ. ಅವಳು ಈಜಿಪ್ಟನ್ನು ರಕ್ಷಣೆ ಮಾಡಲಿಕ್ಕೆ ತುಂಬ ಶ್ರಮಿಸಿದಳು. ದ ಲಾಸ್ಟ್ ಈಜಿಪ್ಷಿಯನ್ ಕ್ವೀನ್ ಕ್ಲಿಯೋಪಾತ್ರ ಟ್ರೈಡ್ ಹರ್ ಬೆಸ್ಟ್ ಟು ಸೇವ್ ಹರ್ ಕಂಟ್ರಿ. ಇಟ್ ವಾಸ್ ಸೆಡ್ ದ್ಯಾಟ್ ದ ರೋಮನ್ಸ್ ಫಿಯರ್ಡ್ ಹರ್ ಬ್ಯೂಟಿ ಮೋರ್ ದ್ಯಾನ್ ಹರ್ ಟ್ರೂಪ್ಸ್. ಹಾಗೆ ರೋಮನ್ನರು ಈಜಿಪ್ಟ್ ಮೇಲೆ ದಾಳಿ ಮಾಡಿದಾಗ ಈಜಿಪ್ಟನ್ನು ಆಡಳಿತ ಮಾಡ್ತಿದ್ದವಳು ಕ್ಲಿಯೋಪಾತ್ರ. ಒಂದು ಮಾತಿದೆ, ಕ್ಲಿಯೋಪಾತ್ರಳ ಸೇನೆಗಿಂತ ಅವಳ ಸೌಂದರ್ಯಕ್ಕೆ ರೋಮನ್ನರು ಹೆದರುತ್ತಿದ್ದರು ಅಂತ. ಟ್ವೈಸ್ ಶಿ ವಾಸ್ ಸಕ್ಸಸ್ಫುಲ್ ಇನ್ ಹರ್ ಅಟ್ಯಾಕ್ ಅಪಾನ್ ದ ಹಾರ್ಟ್ಸ್ ಆಫ್ ಹರ್ ರೋಮನ್ ಕಾಂಕರರ್ಸ್. ರೋಮನ್ ಚಕ್ರಾಧಿಪತಿಗಳ ದಾಳಿಯಲ್ಲಿ 2 ಬಾರಿ ಕ್ಲಿಯೋಪಾತ್ರ ತನ್ನ ದೇಶವನ್ನು ರಕ್ಷಣೆ ಮಾಡಿದ್ಲು. ಹೇಗೆಂದರೆ ಟ್ವೈಸ್ ಶಿ ವಾಸ್ ಸಕ್ಸಸ್ಫುಲ್ ಇನ್ ಹರ್ ಅಟ್ಯಾಕ್ ಅಪಾನ್ ದ ಹಾರ್ಟ್ಸ್ ಆಫ್ ಹರ್ ರೋಮನ್ ಕಾಂಕರರ್ಸ್. ಮುಖ್ಯವಾಗಿ ರೋಮನ್ನರ ಹೃದಯವನ್ನು ಗೆದ್ದ ತನ್ನ ದೇಶವನ್ನು ರಕ್ಷಣೆ ಮಾಡಿದ್ಲು ಅಂತ. ಮುಖ್ಯವಾಗಿ ದ ರೋಮ್ ಎಂಪರರ್ಸ್ ಜೂಲಿಯಸ್ ಸೀಸರ್ ಆ್ಯಂಡ್ ಹಿಸ್ ಸನ್ ಇನ್ ಲಾ ಅಗಸ್ಟಸ್ ಸೀಸರ್. ರೋಮ್ ಚರಿತ್ರೆಯಲ್ಲಿ, ಪ್ರಾಚೀನ ರೋಮನ್ ನಾಗರಿಕತೆಯಲ್ಲಿ ಬರುವ 2 ಚಕ್ರಾಧಿಪತಿಗಳು ಅಥವಾ ಎಂಪರರ್ಸ್, ದೇ ವೇರ್ ಜೂಲಿಯಸ್ ಸೀಸರ್ ಆ್ಯಂಡ್ ಅಗಸ್ಟಸ್ ಸೀಸರ್. ದೇ ಆರ್ ವೆರಿ famous and the brave persons. However, in 30 BCE, the Caesar's successor, Julius Caesar, his son-in-law Augustus, did not succumb to her beauty like his father-in-law, but defeated her army through he spared her life. Julius Caesar ಕ್ಲಿಯೋಪಾತ್ರನ ಸೌಂದರ್ಯಕ್ಕೆ ಮರುಳಾಗಿ ಅದರ ಮೇಲೆ ದಾಳಿ ಮಾಡಿದರೂ ಸಹ ಅದನ್ನು ವಶಪಡಿಸಿಕೊಂಡಿರಲಿಲ್ಲ. ಆದರೆ ಅವನ ಅಳಿಯ ಅಗಸ್ಟಸ್ ಸೀಸರ್ ತನ್ನ ಮಾವನ ರೀತಿಯಲ್ಲಿ ಏನು ಮಾಡಲಿಲ್ಲ, ಅವಳ ಸೌಂದರ್ಯಕ್ಕೆ ಮರುಳಾಗಲಿಲ್ಲ, ಬಟ್ ಅದರ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡ. ಥ್ರೂ ಹಿ ಸ್ಪೇರ್ಡ್ ಹರ್ ಲೈಫ್ ವೆನ್ he planned to carry her away along with other spoils of the battle. Cleopatra consumed poison and ended her life. ಅಗಸ್ಟಸ್ ಸೀಸರ್ನಿಗೆ ಸೋತಂಥ ಕ್ಲಿಯೋಪಾತ್ರಳನ್ನು ಅಗಸ್ಟಸ್ ಸೀಸರ್ ರೋಮ್ಗೆ ಕೊಂಡೊಯ್ಯಲು ಪ್ರಯತ್ನಿಸಿದಾಗ ಅವಳು ಸ್ವತಃ ವಿಷ ಸೇವನೆ ಮಾಡಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಳು. ಫ್ರಮ್ ದೆನ್ ಆನ್ವರ್ಡ್ಸ್ ಈಜಿಪ್ಟ್ ಬಿಕೇಮ್ ಪ್ರಾವಿನ್ಸ್ ಆಫ್ ರೋಮ್.
ಆನಂತರ ಈಜಿಪ್ಟ್ ರೋಮ್ನ ಒಂದು ಭಾಗವಾಯಿತು. ಸೊ ಹಿಯರ್ ರಿಮೆಂಬರ್ ದ ಲಾಂಗ್ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ದ ಏನ್ಷಿಯಂಟ್ ಈಜಿಪ್ಟ್. Once again remember the first the tribal group attacked Egypt and occupied it, that is called Hyksos, that is ruled about 500 years. After that the Jews came here, but they were not accepted by the local people, and the next in 1700 BC the Greek people, they were called thieves. They rose a revolt against the foreigners, and after prolonged conflict, ದೊಡ್ಡ ಯುದ್ಧದ ನಂತರ ಈ ಎಕ್ಸಸ್ಗಳನ್ನು ಅಲ್ಲಿಂದ ಹೊರಹಾಕಲಾಯಿತು. ಈಜಿಪ್ಟ್ ಬಿಕೇಮ್ ಒನ್ಸ್ ಅಗೈನ್ ಫ್ರೀ, ಬಟ್ ಲೇಟರ್ the 1000 years it came under the rule of the Sardan Paulus of Assyria. ಅಸ್ಸೀರಿಯಾದ ಸಾರ್ಡನ್ ಪಾಲಸರ ವಶ ಆಯಿತು. The next, the Persian Empire, the Cambyses occupied Egypt in 6th century. Later, Alexander occupied it. The next, the one of the military general of Alexander declared himself the king of Egypt, and he established in the name of Alexander the Alexandria town in Egypt. Later, the Romans attacked on it and occupied. The first time the Queen Cleopatra, she was successful in protecting of her the country, but later Augustus Caesar attacked on once again and occupied it, and it took control over the Egypt. ಹಾಗೆ ಇದ್ರ ಮೇಲೆ ತನ್ನ ನಿಯಂತ್ರಣವನ್ನು ಹೇರಿದ ಹಾಗೂ ರೋಮ್ ಸಾಮ್ರಾಜ್ಯದ ಒಂದು ಭಾಗವನ್ನಾಗಿ ಮಾಡಿದ. ಸೊ ದಿಸ್ ಈಸ್ ಅಬೌಟ್ ದ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಈಜಿಪ್ಟ್. ರಿಮೆಂಬರ್ ಆಲ್ ಆಫ್ ಯು ಇನ್ ದಿಸ್ ಚಾಪ್ಟರ್ the few the important points. Number one, the social condition and the political condition of ancient Egypt. The writing style or art of writing of the ancient Egypt, that is called hieroglyphics, and it is a writings of symbols, ಸಂಕೇತಗಳ ಮೂಲಕ ಬರೀತಿದ್ರು. And also remember about mummy, the dead body. The ancient Egyptians buried the dead body, smeared with chemicals and covered with the thin cloth for protection of the dead body. It is called mummy. So remember, is one of the important one. The next, the Mesopotamia civilization and Chinese civilization is there. Just remember here the Mesopotamia, which is called Mesopotamia. The present Iraq is called Mesopotamia. ಈಗಿನ ಇರಾಕ್ ಅನ್ನು ಮೆಸೊಪೊಟೇಮಿಯಾ ಅಂತ ಕರೀತಾರೆ. ಮಧ್ಯ ಏಷ್ಯಾದಲ್ಲಿ ಬರುವಂಥ ಒಂದು ದೇಶ ಅದು ಇರಾನ್, ಇರಾಕ್. ನೀವು ಹೆಸರನ್ನು ಕೇಳಿರ್ತೀರಿ. ಈ ಮ್ಯಾಪಲ್ಲಿ ಕರೆಕ್ಟ್ ಗೊತ್ತಾಗಲ್ಲ, ನೀವು ವರ್ಲ್ಡ್ ಮ್ಯಾಪನ್ನು ನೋಡ್ಕೊಳ್ಬೇಕು. ಅಲ್ಲಿ ಎರಡು ನದಿಗಳು ಹರಿತವೆ, ಒಂದು ಯುಪ್ರಟಿಸ್, ಇನ್ನೊಂದು ಟೈಗ್ರಿಸ್ ಅಂತ ಮ್ಯಾಪಲ್ಲಿ ಮಾರ್ಕ್ ಮಾಡಿದ್ದಾರೆ. ಅವು ಎರಡು ಈಗಿನ ಪ್ರಾಚೀನ ಮೆಸೊಪೊಟೇಮಿಯಾ ನಾಗರಿಕತೆ ಬೆಳೆದು ಬರಲಿಕ್ಕೆ ಕಾರಣವಾದಂಥ ನದಿ ಬಯಲುಗಳು. Already you know the ancient Egyptian civilization grew on the bank of Nile. Thus, the Mesopotamia civilization grew on the bank of two rivers, Euphrates and Tigris. Mesopotamia is an area that lies in a valley between two rivers. Mesopotamia ಅಂದರೆ ಎರಡು ನದಿಗಳ ನಡುವಿನ ಒಂದು ಪ್ರದೇಶ. Many of the places described in the Old Testament can be seen here. ನಿಮ್ಗೆ ಗೊತ್ತಿದೆ ಬೈಬಲ್ ಅಂದರೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಗಳ ಒಂದು ಮಿಶ್ರಣ. ಹಾಗೆಯೇ ಆ ಹಳೆ ಒಡಂಬಡಿಕೆ ಅಂದರೆ ಕ್ರಿಸ್ತ ಹುಟ್ಟುವ ಮೊದಲು ಇದ್ದಂಥ ನಿಯಮಗಳು ಬೈಬಲ್ನಲ್ಲಿ ಇವೆ. ಅವುಗಳನ್ನು ಓಲ್ಡ್ ಟೆಸ್ಟಮೆಂಟ್ ಅಂತ ಕರೀತಾರೆ. ಅದರಲ್ಲಿ ನಾವು ಇದನ್ನು ನೋಡ್ಬೋದು. ದ ಲ್ಯಾಂಡ್ ವಿಚ್ ಇನ್ಸ್ಪೈರ್
away and fascination is called the land between the rivers or Mesopotamia by the Greeks. ಎರಡು ನದಿಗಳ ನಡುವಿನ ನಾಡು, ಇದನ್ನು ಗ್ರೀಕರು ಮೆಸಪೊಟೇಮಿಯಾ ಅಂತ ಕರೆದರು. ಇದು ಮಾನವನಿಗೆ ಉತ್ತೇಜನ ನೀಡಬಲ್ಲ ಹಾಗೂ ಅವನನ್ನು ಪ್ರೋತ್ಸಾಹಿಸುವಂಥ ಒಂದು ಭೂಮಿಯಾಗಿತ್ತು. ಇದನ್ನು ಮೆಸಪೊಟೇಮಿಯಾ ಅಂತ ಗ್ರೀಕರು ಕರೆದರು. ಇದು ಅಂದರೆ ಲ್ಯಾಂಡ್ ಬಿಟ್ವೀನ್ ದ ಟೂ ರಿವರ್ಸ್ ಆರ್ ಲ್ಯಾಂಡ್ ಬಿಟ್ವೀನ್ ದ ರಿವರ್ಸ್ ಅಂತ. ದ ಟೂ ರಿವರ್ಸ್ ವಿಚ್ ಆರ್ ದ ಯುಪ್ರಿಟಿಸ್ ಆ್ಯಂಡ್ ಟೈಗ್ರಿಸ್. ರಿಮೆಂಬರ್ ಆಲ್ ಆಫ್ ಯು 2 ಮಾರ್ಕ್ ಕ್ವಶನ್. ಮೆಸೊಪೊಟೇಮಿಯಾ ನಾಗರಿಕತೆ ಬೆಳೆದು ಬರಲಿಕ್ಕೆ ಕಾರಣವಾದ ನದಿಗಳು ಎರಡು, ಯುಪ್ರಿಟಿಸ್ ಆ್ಯಂಡ್ ಟೈಗ್ರಿಸ್, ಹ್ಯಾಡ್ ಮೇಡ್ ದಿಸ್ ವೆಸ್ಟ್ ಏಷ್ಯನ್ ಬ್ಯಾರನ್ ಲ್ಯಾಂಡ್ ವೆರಿ ಫರ್ಟೈಲ್. ಪಶ್ಚಿಮ ಏಷ್ಯಾದ ಮರುಭೂಮಿ ಫಲವತ್ತಾದ ಭೂಮಿಯಾಗಲಿಕ್ಕೆ ಕಾರಣವಾದದ್ದು ಈ ಎರಡು ನದಿಗಳು ಇಲ್ಲಿ ಕೊಟ್ಟಿದ್ದಾರೆ. ಏನ್ಷಿಯಂಟ್ ಮೆಸೊಪೊಟೇಮಿಯನ್ನ ಅಸ್ಸೀರಿಯಾ ನೀವಾಗಲೇ ತಿಳ್ಕೊಂಡಿರಿ. ಹಾಗೆಯೇ ಇಲ್ಲಿ ಬೇರೆ ಬೇರೆ ಜನಾಂಗಗಳು ಈ ನಾಗರಿಕತೆಯಲ್ಲಿ ಆಡಳಿತ ಮಾಡ್ತೇವೆ. ಅವರನ್ನು ಅಸ್ಸೀರಿಯನ್ಸ್ ಆರ್ ಬ್ಯಾಬಿಲಿಯೋನಿಯನ್ಸ್ ಆರ್ ಸಮ್ಮನ್ಸ್ ಆ್ಯಂಡ್ ಮೆಸೊಪೊಟೇಮಿಯನ್ಸ್ ಅಂತ ಕರೀತಾರೆ. ಅವು ಎರಡು ನದಿಗಳು ಇಲ್ಲಿ ಈ ಪರ್ಷಿಯನ್ ಗಲ್ಫನ್ನು ಸೇರುವುದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಅದು ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳ ಸಂಗಮ ಸ್ಥಳ. ಈಗ ನಾವೇನು ಬಗ್ದಾದ್ ಅಂತ ಕರಿತೇವೆ, ಇರಾಕಿನ ರಾಜಧಾನಿ, ಅದು ಈ ಎರಡು ನದಿಗಳು ಸೇರುವ ಜಾಗದಲ್ಲಿ ಇದ್ದದ್ದು. ಹಾಗೆ ಮೊದಲು ಅದನ್ನು ಅಲ್ಲಿ ಬಸ್ರಾ ಎನ್ನುವ ಪಟ್ಟಣ ಇತ್ತು. ಇಟ್ ವಾಸ್ ದ ಫರ್ಟಿಲಿಟಿ ಆಫ್ ದಿಸ್ ಏರಿಯಾ ದಟ್ ಅಟ್ರಾಕ್ಟ್ ದ ಪೀಪಲ್ ಟು ಇಟ್. Since food crops could be grown with little effort, the northern hilly tribes and the southern nomadic tribes of the desert tried to establish control over this area. ಇಲ್ಲಿಯ ಫಲವತ್ತಾದ ಭೂಮಿ ಮನುಷ್ಯರನ್ನು ನೆಲೆಗೊಳ್ಳಲು ಇಲ್ಲಿ ಮಾಡಿತು. ಅಂತೆಯೇ ಅನೇಕ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗ್ತಿತ್ತು. ಬಹಳ ಕಡಿಮೆ ಶ್ರಮದಿಂದ ಬೆಳೆಯಬಹುದಿತ್ತು. ಆದ್ದರಿಂದ ಉತ್ತರದ ಗುಡ್ಡಗಾಡು ಜನಾಂಗ ಮತ್ತು ದಕ್ಷಿಣದ ಅಲೆಮಾರಿ ಜನಾಂಗಗಳು ಈ ಪ್ರದೇಶದಲ್ಲಿ ಈ ನಿಯಂತ್ರಣ ಸಾಧಿಸಲು ಪೈಪೋಟಿಯನ್ನು ನಡೆಸಿದವು. ರಿಮೆಂಬರ್, ಸೊ ಇಟ್ ಈಸ್ ಎ ವೆರಿ ಫರ್ಟೈಲ್ ಲ್ಯಾಂಡ್ with the little effort can grow any crop because it was a highly fertile land. To establish the control over on this region, the northern hilly tribes and southern nomadic tribes, they start a continuous fighting. The rivalry between these tribes led to a number of endless conflict. ಅನೇಕ ಜಗಳಗಳಿಗೆ ಅಥವಾ ಯುದ್ಧಕ್ಕೆ ಕಾರಣ ಆಯಿತು. However, in the midst of these conflict, there emerged a civilization of strong and brave race. ಸೊ ಈ ಮಧ್ಯದಲ್ಲಿ ಇವರಿಬ್ಬರ ಜಗಳದ ಮಧ್ಯದಲ್ಲಿ ಇಲ್ಲಿ ಒಂದು ಬಲವಾದ ಧೈರ್ಯಶಾಲಿಯಾದ ಒಂದು ಜನಾಂಗದ ಆವಿಷ್ಕಾರ ಅಥವಾ ಉದ್ಭವವಾಯಿತು. ಸೊ ದ ಸುಮೇರಿಯನ್ಸ್ were the first ones to evolve a system of writing in Mesopotamia. ಇಲ್ಲಿ ಪ್ರಥಮವಾಗಿ ಕೊನೆಗೂ ಯಶಸ್ವಿಯಾದವರು ನೆಲೆಗೊಂಡವರು ಅಂದರೆ ಸುಮೇರಿಯನ್ನರು. ಈ ಸುಮೇರಿಯನ್ನರಿಂದ ಬರವಣಿಗೆಯ ಕಲೆ ಆರಂಭವಾಯಿತು. ಫಾರ್ 30 centuries, all those who entered the fertile valley, ಇಲ್ಲಿ 30 ಶತಮಾನಗಳವರೆಗೆ ಈ ಫಲವತ್ತಾದ ಭೂಮಿಯನ್ನು ಆಕ್ರಮಿಸಿ ಆಳಿದವರು ಸುಮೇರಿಯನ್ಸ್, ಬ್ಯಾಬಿಲೋನಿಯನ್ಸ್, ಅಸ್ಸೀರಿಯನ್ಸ್ ಆ್ಯಂಡ್ ಪರ್ಸಿಯನ್ಸ್ ಯೂಸ್ಡ್ ದಿಸ್ ಸಿಸ್ಟಮ್ ಆಫ್ ರೈಟಿಂಗ್ ವಿಚ್ ವಾಸ್ ಕಾಲ್ಡ್ ಕ್ಯೂನಿಫಾರಮ್. ಹಾಗೆ ಸುಮೇರಿಯನ್ನರಿಂದ ಆವಿಷ್ಕಾರಗೊಂಡ ಬರವಣಿಗೆಯ ಕಲೆಯನ್ನು ಮುಂದಿನ ಬ್ಯಾಬಿಲೋನಿಯನ್ಸ್, ಅಸ್ಸೀರಿಯನ್ಸ್, ಪರ್ಸಿಯನ್ಸ್ ಎಲ್ಲರೂ ಅದನ್ನು ಮುಂದುವರಿಸಿದರು. ಇದನ್ನು ಕ್ಯೂನಿಫಾರಮ್ ಅಂತ ಕರೀತಾರೆ. ಇಲ್ಲಿ ನೆನಪು ಮಾಡಿಕೊಳ್ಳಿ, ಪ್ರಾಚೀನ ಈಜಿಪ್ಟಿಯರ ಬರವಣಿಗೆಯನ್ನು ಹಿರೋಗ್ಲಿಪಿಕ್ಸ್ ಅಂತ ಕರೀತಾರೆ. ಅದು ಸಂಕೇತಗಳ ಬರವಣಿಗೆ ಅಥವಾ ಚಿತ್ರಗಳ ಮೂಲಕ ಭಾವನೆ ವ್ಯಕ್ತಪಡಿಸುವುದು. ಇದನ್ನು ಕ್ಯೂನಿಫಾರ್ಮ್ ಅಂತ ಕರೀತಾರೆ. ಹಸಿ ಮಣ್ಣಿನ ಇಟ್ಟಿಗೆಯ ಮೇಲೆ ಅಥವಾ ಮಣ್ಣಿನ ಹಲಗೆಯ ಮೇಲೆ ಕಡ್ಡಿಯಿಂದ ಗೀಚುವ ಮೂಲಕ, ಅಂದರೆ ಇಲ್ಲಿ ಅವರದ್ದೇ ಆದ ಸಂಕೇತಗಳನ್ನು ಗೀಚುವ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ರು. ಅದನ್ನು ಕ್ಯೂನಿಫಾರ್ಮ್ ಅಂತ ಕರೀತಾರೆ. The central area of this civilization was the southern part of the valley between the Euphrates and Tigris rivers. ಇಲ್ಲಿ ಗೊತ್ತಿದೆ, the central area of this civilization was the southern part of the valley
ಮುಖ್ಯವಾದ ಕೇಂದ್ರ ಸ್ಥಳ ಅಂತಂದರೆ ಈ ಎರಡು ನದಿಗಳ ದಕ್ಷಿಣದ ಒಂದು ಭಾಗ. ಫ್ರಮ್ ಓಲ್ಡನ್ ಟೈಮ್ ದಿಸ್ ಏರಿಯಾ ಹ್ಯಾಡ್ ಬೀನ್ ರೆಫರ್ಡ್ ಟು ಆಸ್ ಬ್ಯಾಬಿಲೋನಿಯಾ. ಪ್ರಾಚೀನದಲ್ಲಿ ಇದನ್ನು ಬ್ಯಾಬಿಲೋನಿಯಾ ಅಂತ ಕರೀತಿದ್ರು. ದ ನಾರ್ದರ್ನ್ ಪಾರ್ಟ್ ಆಫ್ ಬ್ಯಾಬಿಲೋನಿಯಾ ವಾಸ್ ಕಾಲ್ಡ್ ಅಕ್ಕಡ್. ಈ ಎರಡು ನದಿಗಳ ದಕ್ಷಿಣ ಮತ್ತು ಉತ್ತರದ ಭಾಗ ಪ್ರದೇಶವನ್ನು ನೆನಪಿಟ್ಕೊಳ್ಳಿ. From olden time, this area had been referred to as Babylonia. The northern part of Babylonia, ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಅಕ್ಕಡ್ ಅಂತ ಕರೀತಿದ್ರು, ಅದನ್ನು ಅಕ್ಕೇಡಿಯನ್ಸ್ ಆಳ್ತಿದ್ರು. ಆ್ಯಂಡ್ ದ ಸದರ್ನ್ ಪಾರ್ಟ್ ಈಸ್ ಕಾಲ್ಡ್ ಸುಮೇರ್, ಇದನ್ನು ಸುಮೇರಿಯನ್ನರು ಆಕ್ರಮಿಸಿದರು. ದ ನಾರ್ದರ್ನ್ ಪಾರ್ಟ್ ಆಫ್ ಮೆಸೊಪೊಟೇಮಿಯಾ ವಾಸ್ ನೋನ್ ಆಸ್ ಅಸ್ಸೀರಿಯಾ. ಮೆಸೊಪೊಟೇಮಿಯಾದ ಅತೀ ಉತ್ತರದ ಭಾಗವನ್ನು ನಾನು ಆಗಲೇ ಮ್ಯಾಪಲ್ಲಿ ತೋರಿಸಿದೆ ನಿಮಗೆ, ಅದನ್ನು ಅಸ್ಸೀರಿಯಾ ಅಂತ ಕರೀತಿದ್ರು. ಸೊ ದಿಸ್ ಈಸ್ ದ ಇಂಟ್ರಡಕ್ಷನ್ ಆಫ್ ದಿಸ್ ಲೆಸನ್. ದ ಹಿಸ್ಟ್ರಿ ಆಫ್ ಮೆಸೊಪೊಟೇಮಿಯಾ ಈಸ್ ಎ ಸ್ಟೋರಿ ಆಫ್ ಎಂಡ್ಲೆಸ್ ಹೇಟ್ರೆಡ್ ಆ್ಯಂಡ್ ಕಾನ್ಫ್ಲಿಕ್ಟ್. ನೀವು ಆಗಲೇ ತಿಳ್ಕೊಂಡಾಗೆ ಎರಡು ಗುಂಪುಗಳು ಪರಸ್ಪರ ಕಾದಾಡ್ತಿದ್ದವು ಅಲ್ಲಿ ನಿಯಂತ್ರಣ ಸಾಧಿಸಲು. ಆದ ಕಾರಣ ಮೆಸೊಪೊಟೇಮಿಯಾದ ಹಿಸ್ಟ್ರಿ ಕೊನೆಯಿಲ್ಲದ ಯುದ್ಧದ ಚರಿತ್ರೆಯಾಗಿದೆ. ದ ಸುಮೇರಿಯನ್ಸ್, ದ ಹಿಲ್ಲಿ ಟ್ರೈಬ್ ಫ್ರಮ್ ದ ನಾರ್ತ್, were the first to arrive here. They who used the worship their gods on top of the hills. After coming to the plains, built artificial hills and established their places of worship there. These were called Ziggurat. ಎಲ್ಲರಿಗೂ ಗೊತ್ತಿರಲಿ, ಇದು ಮುಖ್ಯವಾದ ವಿಚಾರ ಇದರಲ್ಲಿ. ವಾಟ್ ಈಸ್ ಜಿಗ್ಗುರಾತ್? ಪ್ರಾಚೀನ ಮೆಸೊಪೊಟೇಮಿಯನ್ ನಾಗರಿಕತೆಯ ದೇವಾಲಯಗಳನ್ನು ಜಿಗ್ಗುರಾತ್ ಅಂತ ಕರಿತಿದ್ರು. ಅದರ ಸ್ಥಾಪನೆಗೆ ಕಾರಣಕರ್ತರಾದವರು ಯಾರು? ಸುಮೇರಿಯನ್ನರು. ಇವರು ಬೆಟ್ಟಗಳಲ್ಲಿ ವಾಸ ಮಾಡುವಂಥ ಒಂದು ಜನಾಂಗದವರಾಗಿದ್ದರು. ಯಾವಾಗ ಅವರು ಬೆಟ್ಟದಿಂದ ಇಳಿದು ಮೈದಾನ ಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಆ ಮೈದಾನದಲ್ಲಿ ಬೆಟ್ಟದ ರೀತಿಯಲ್ಲಿ ದೊಡ್ಡ ದೊಡ್ಡ ಆಕೃತಿಗಳನ್ನು ನಿರ್ಮಿಸಲು ಶುರು ಮಾಡಿದರು. ತಮ್ಮ ನಂಬಿದ್ದ ಶಕ್ತಿಗಳನ್ನು ಪೂಜಿಸಲು ಅಥವಾ ದೇವರನ್ನು ಪೂಜಿಸಲು. ರಿಮೆಂಬರ್, ದ ಹಿಸ್ಟ್ರಿ ಆಫ್ ಮೆಸೊಪೊಟೇಮಿಯಾ ಈಸ್ ಎ ಸ್ಟೋರಿ ಆಫ್ ಎಂಡ್ಲೆಸ್ ಹೇಟ್ರೆಡ್ ಆ್ಯಂಡ್ ಕಾನ್ಫ್ಲಿಕ್ಟ್. ದ ಸುಮೇರಿಯನ್ಸ್, ದ ಹಿಲ್ಲಿ ಟ್ರೈಬ್ ಫ್ರಮ್ ದ ನಾರ್ತ್, ವ್ಯಾರ್ ದ ಫಸ್ಟ್ ಟು ಅರೈವ್ ಹಿಯರ್. ಅಲ್ಲಿಂದ ಮೊದಲಿಗೆ ಬಂದವರು ಸುಮೇರಿಯನ್ನರ್ಸು. ದೇ ವ್ಯಾರ್ ಯೂಸ್ ಟು ವರ್ಷಿಪ್ ದೇರ್ ಗಾಡ್ಸ್ ಆನ್ ಟಾಪ್ ಆಫ್ ದ ಹಿಲ್ಸ್. ಅವರು ಗುಡ್ಡದ ಮೇಲೆ ತಮ್ಮ ದೇವರನ್ನು ಪೂಜೆ ಮಾಡ್ತಿದ್ರು. ಅದೇ ರೀತಿ ಅವರು ಗುಡ್ಡದಿಂದ ಕೆಳಗೆ ಇಳಿದು ವಾಸ ಮಾಡಿ ಸ್ಟಾರ್ಟ್ ಮಾಡಿದರು, ಪ್ಲೇನ್ಗಳಲ್ಲಿ, ಮೈದಾನಗಳಲ್ಲಿ. ಆಗ ದೇವರನ್ನು ಪೂಜಿಸಲು ಅವರು ಬೆಟ್ಟಗಳ ರೀತಿ, ಗುಡ್ಡಗಳ ರೀತಿಯಲ್ಲಿ ಮೈದಾನದಲ್ಲಿ ದೊಡ್ಡ ದೊಡ್ಡ ಕಟ್ಟಡವನ್ನು ಕಟ್ಟಲಿಕ್ಕೆ ಶುರು ಮಾಡಿದರು. ಆ ಕಟ್ಟಡದಲ್ಲಿ ತಮ್ಮ ದೇವರನ್ನು ಇಟ್ಟು ಪೂಜೆ ಮಾಡಿದರು. ಈ ಕಟ್ಟಡಗಳಿಗೆ ಜಗ್ಗುರಾತ್ ಅಂತ ಹೆಸರು. ದೇರ್ ಪ್ಲೇಸಸ್ ಆಫ್ ವರ್ಷಿಪ್ ದೇರ್, ದೀಸ್ ವೇರ್ ಕಾಲ್ಡ್ ಜಗ್ಗುರಾತ್. ವಾಟ್ ಈಸ್ ಜಗ್ಗುರಾತ್? ರಿಮೆಂಬರ್, ದ ಟೆಂಪಲ್ ಆಫ್ ದ ಸುಮೇರಿಯನ್ಸ್. These were called Ziggurat. They did not know how to build stairs and therefore surrounded them with the sloping galleries. ಇವುಗಳನ್ನು ಮೆಟ್ಟಿಲುಗಳನ್ನಾಗಿ ಅಥವಾ ಇಳಿಜಾರಿನ ಗ್ಯಾಲರಿಗಳನ್ನಾಗಿ ಇದನ್ನು ನಿರ್ಮಿಸ್ತಿದ್ರು. ಅತ್ಯಂತ ಬೃಹದಾಕಾರದ್ದು, ದೊಡ್ಡದು. ಅದನ್ನು ನೀವು ಚಿತ್ರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟೆಪ್ಗಳಾಗಿ ಪರ್ವತಗಳ ರೀತಿಯಲ್ಲಿ ಇದೆ. ಅದು ಆರ್ಟಿಫಿಷಿಯಲ್. ಇಲ್ಲಿ ನೋಡ್ಬೋದು ನೀವು, ಪರ್ವತಗಳ ರೀತಿಯಲ್ಲಿ ಅದನ್ನು ಕಟ್ತಿದ್ರು. ಸ್ಲೋಪ್ ಗ್ಯಾಲರಿಗಳನ್ನು ಇಟ್ಟು ಅಥವಾ ಮೆಟ್ಟಿಲುಗಳನ್ನು ಕಟ್ಟುವ ಕಲೆಯಲ್ಲಿ ಅವರು ನಿಪುಣರಾಗಿದ್ದರು. ದೇ ಡಿಡ್ ನಾಟ್ ನೋ ಹೌ ಟು ಬಿಲ್ಡ್ ಸ್ಟೇರ್ಸ್ ಆ್ಯಂಡ್ ದೇರ್ ಫೋರ್ ಸರೌಂಡೆಡ್ ದೆಮ್ ವಿತ್ ಸ್ಲೋಪಿಂಗ್ ಗ್ಯಾಲರೀಸ್. ದ ಜ್ಯೂಸ್ ಕಾಲ್ಡ್ ದೀಸ್ ದ ಟವರ್ ಆಫ್ ಬ್ಯಾಬಲ್. ಯಹೂದಿಗಳು ಇದನ್ನು ಬ್ಯಾಬಲ್ ಟವರ್ ಅಂತ ಕರೆದರು. ದ ನೆಕ್ಸ್ಟ್ ಅಬೌಟ್ ಸುಮೇರಿಯನ್ಸ್ ಹ್ಯಾಡ್ ಎಂಟರ್ಡ್ ಮೆಸೊಪೊಟೇಮಿಯಾ ಇನ್ 4000 BC. ಕ್ರಿಸ್ತಪೂರ್ವ 4000 ವರ್ಷಗಳ ಹೊತ್ತಿಗೆ ಮೆಸೊಪೊಟೇಮಿಯಾಕ್ಕೆ ಎಂಟ್ರಿ ಆದರು. ಲೇಟರ್ ದೇ ವೇರ್ ಓವರ್ ಪವರ್ಡ್ ಬೈ ದ ಅಕ್ಕೇಡಿಯನ್ಸ್, ಒನ್ ಆಫ್ ದ ಟ್ರೈಬ್ಸ್ ಆಫ್ ದ ಅರೇಬಿಯನ್ ಡೆಸರ್ಟ್. ಅಕ್ಕೇಡಿಯನ್ನರನ್ನು ಪದಚ್ಯುತಗೊಳಿಸಿರುವಲ್ಲಿ ಅದನ್ನು ಆಕ್ರಮಿಸಿ. ದೀಸ್ ಆರ್ ನೋನ್ ಆಸ್ ಸೆಮೈಟ್ಸ್. These are known as Semites. The Sumerian occupied the land of Akkadians. So this is called the Semites. After 1000 years, these Akkadians came to be ruled over by the Amorites.
After 1,000 years, these Akkadians came to be ruled over by the Amorites. 1000 ವರ್ಷದ ನಂತರ ಇವರನ್ನು ಆಳಿದವರು ಅಮೋರೈಟ್ಸ್ಗಳು. Another Semitic tribe, the most famous king of the Amorites was Hammurabi. ಸುಮೇರಿಯನ್ನರು ಅಕ್ಕೇಡಿಯನ್ನರಿಗೂ ನಡೆದ ಯುದ್ಧದಲ್ಲಿ ಸುಮೇರಿಯನ್ನರು ಅಕ್ಕೇಡಿಯನ್ನ ಮೇಲೆ ನಿಯಂತ್ರಣ ಸಾಧಿಸಿದರು. ಈ ಅಕ್ಕೇಡಿಯನ್ನರ ಆಫ್ಟರ್ 1,000 years ದೀಸ್ ಅಕ್ಕೇಡಿಯನ್ಸ್ ಕೇಮ್ ಟು ಬಿ ರೂಲ್ಡ್ ಓವರ್ ಬೈ ದ ಅಮೋರೈಟ್ಸ್. ಅಮೋರೈಟ್ಸ್ಗಳೆನ್ನುವರು ಅವ್ರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿ ಆ ಪ್ರದೇಶವನ್ನು ತಾವು ಆಕ್ರಮಿಸಿ ತಮ್ಮ ನಾಗರಿಕತೆಯನ್ನು ಅಥವಾ ಆಡಳಿತವನ್ನು ಮುಂದುವರಿಸಿದರು. ಅವುಗಳಲ್ಲಿ ಮುಖ್ಯನಾದವನು ಅಮೋರೈಟ್ ಜನಾಂಗದಲ್ಲಿ ಮುಖ್ಯರಾದವನು ರಾಜ ಹಮ್ಮುರಬಿ. ಹಮ್ಮುರಬಿ ಎನ್ನುವನು ಪ್ರಮುಖನಾಗಿದ್ದ ಮೆಸೊಪೊಟೇಮಿಯ ನಾಗರಿಕತೆಯಲ್ಲೇ ಅತ್ಯಂತ ಪ್ರಖ್ಯಾತನಾದ ರಾಜ ಅಂದರೆ ಹಮ್ಮುರಬಿ. ಈ ಗಾಡ್ ಬಿಲ್ಟ್ ಎ ಫ್ಯಾಬುಲಸ್ ಪ್ಯಾಲೇಸ್ ಫಾರ್ ಹಿಮ್ಸೆಲ್ಫ್ ಇನ್ ಬ್ಯಾಬಿಲೋನಿಯಾ. ಹಾಗೆ ಹಮ್ಮುರಬಿ ಬ್ಯಾಬಿಲೋನಿಯಾದಲ್ಲಿ ತನಗೆ ಒಂದು ಅತ್ಯಂತ ಸುಂದರವಾದ ಅರಮನೆಯನ್ನು ನಿರ್ಮಾಣ ಮಾಡಿದ. ಈ ಪ್ರೇಮ್ಡ್ ದ ಕೋರ್ಟ್ಸ್ ಆಫ್ ಜಸ್ಟಿಸ್. ಇವನ ದೊಡ್ಡ ಸಾಧನೆ ಅಂದರೆ ನೀತಿ ಸಂಹಿತೆ. ಅದನ್ನೇ ಕೋಡ್ ಆಫ್ ಹಮ್ಮುರಬಿ ಅಂತ ಕರೀತಾರೆ. ನ್ಯಾಯಕ್ಕೆ ಸಂಬಂಧಪಟ್ಟ ಕೆಲವು ಕಾನೂನುಗಳ ಒಂದು ಸಂಹಿತೆ, ಇದನ್ನು ಕೋಡ್ ಆಫ್ ಹಮ್ಮುರಬಿ ಅಂತ ಕರೀತಾರೆ. ಆ್ಯಂಡ್ ಮೇಡ್ ಬ್ಯಾಬಿಲೋನಿಯಾ ಟು ಬಿ ಕನ್ಸಿಡರ್ಡ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟೆಡ್ ಕಿಂಗ್ಡಮ್ ಇನ್ ದ ಹೋಲ್ ಆಫ್ ದ ಓಲ್ಡ್ ವರ್ಲ್ಡ್. ಬ್ಯಾಬಿಲೋನಿಯಾದ ಪ್ರಖ್ಯಾತ ದೊರೆ. ಪ್ರಾಚೀನ ಕಾಲದ ಪ್ರಪಂಚದಲ್ಲಿ ಬ್ಯಾಬಿಲೋನಿಯನ್ನ ಒಂದು ಪ್ರಸಿದ್ಧವಾದ ಹಾಗೂ ಒಂದು ಸುಂದರವಾದ ನಗರವನ್ನಾಗಿ ನಿರ್ಮಾಣ ಮಾಡಿ ತನ್ನ ರಾಜ್ಯಭಾರ ಮಾಡಿದ. ಈ Hittites who came later occupied the valley and destroyed all that they could not carry away. ಹಮ್ಮುರಬಿಯ ನಂತರ ಹಮ್ಮುರಬಿ ಹೂ ಈಸ್ ಫೇಮಸ್ ಫಾರ್ ದ ಕೋಡ್ ಆಫ್ ಜಸ್ಟಿಸ್. ಗೊತ್ತಿಲ್ಲ ನಿಮಗೆ, ಸುಮಾರು 235 ಶಾಸನಗಳ ಅಥವಾ ಕಾನೂನುಗಳ ಒಂದು ಪುಸ್ತಕ ರೀತಿಯಲ್ಲಿ ಒಂದು ಗ್ರಂಥವನ್ನು ಮಾಡಿದ. ಅದೆಲ್ಲವೂ ಮುಖ್ಯವಾಗಿ ನ್ಯಾಯಕ್ಕೆ ಸಂಬಂಧಪಟ್ಟಿದ್ದು. ಅದರ ತಿರುಳು ಹೀಗಿದೆ: ಐ ಫಾರ್ ಐ, ಟೀತ್ ಫಾರ್ ಟೀತ್ ಅಂತ. ಅವನ ಕಾನೂನಿನ ತಿರುಳು ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು. ಅಂದರೆ ಕಣ್ಣು ಕಿತ್ತವನ ಕಣ್ಣು ಕೀಳಬೇಕು, ಹಲ್ಲು ಉದುರಿಸಿದವನ ಹಲ್ಲನ್ನು ಉದುರಿಸಬೇಕೆನ್ನುವುದು ಅವನ ಕಾನೂನಿನ ತಿರುಳಾಗಿತ್ತು. ಅದನ್ನೇ ಕೋಡ್ ಆಫ್ ಹಮ್ಮುರಬಿ. ಅದರಲ್ಲಿ ಸುಮಾರು 235ಕ್ಕೂ ಹೆಚ್ಚು ಶಾಸನಗಳು ಅಥವಾ ಕಾನೂನುಗಳು ಇದ್ದವು. ಅದಕ್ಕೆ ಅವ ಫೇಮಸ್ ಆಗಿದ್ದಾನೆ. ಹಾಗೆ ನಂತರ ಈ ಪ್ರದೇಶವನ್ನು ಆಕ್ರಮಣ ಮಾಡಿದವರು ಹಿಟ್ಟೈಟ್ಸ್ who came later occupied the valley and destroyed all that they could not carry away. These Hittites were defeated by the Assyrians who were the followers of Asura, the desert god. ಇವರನ್ನು ಸೋಲಿಸಿದವರು ಅಸ್ಸೀರಿಯನ್ಸ್. ಅವರು ದ ಅಸುರ, ದ ಡೆಸರ್ಟ್ ಗಾಡ್, ಮರುಭೂಮಿಯ ದೇವತೆ, ಅವರ ಬೆಂಬಲಿಗರು ಅಥವಾ ಫಾಲೋವರ್ಸ್ ಆಗಿದ್ದರು. ದ ಅಸ್ಸೀರಿಯನ್ಸ್ ಆಕ್ಯುಪೈಡ್ ದ ಹೋಲ್ ಆಫ್ ವೆಸ್ಟ್ ಏಷ್ಯಾ ಆ್ಯಂಡ್ ಈಜಿಪ್ಟ್ ಟಿಲ್ ಅಬೌಟ್ 17th century BCE. ಅಸ್ಸೀರಿಯನ್ನರು ಈಜಿಪ್ಟನ್ನು ಕ್ರಿಸ್ತಪೂರ್ವ 7ನೇ ಶತಮಾನದವರೆಗೆ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದರು. ಇಲ್ಲಿ ಹಮ್ಮುರಬಿಯ ಕಾನೂನುಗಳ ಸಂಗ್ರಹ ಇದರಲ್ಲಿ ಬರೆಯಲ್ಪಟ್ಟಿದೆ. ನಿಮಗೆ ಓದಲಿಕ್ಕೆ ಆಗುವುದಿಲ್ಲ, ಕಷ್ಟವಾದ ವಿಚಾರ. ಅದು ಅಷ್ಟು ಕಾನೂನುಗಳಿವೆ. ಅದನ್ನೇ ಕೋಡ್ ಆಫ್ ಹಮ್ಮುರಬಿ ಅಂತ ಕರೆಯೋದು. ಆ್ಯಂಡ್ ಕಲೆಕ್ಟೆಡ್ ಟ್ಯಾಕ್ಸ್ ಫ್ರಮ್ ಆಲ್ ದ ಪೀಪಲ್ ದ್ಯಾರ್. ದ ಅನದರ್ ಸೆಮಿಟಿಕ್ ಟ್ರೈಬ್, ದ ಚಾಲ್ಡೇನಿಯನ್ಸ್. ಇನ್ನೊಂದು ಗುಂಪಿದೆ ಸೆಮಿಟಿಕ್ ಟ್ರೈಬಲ್ಲಿ, ಚಾಲ್ಡೇನಿಯನ್ಸ್ಗಳು. ದೇ ಎಸ್ಟಾಬ್ಲಿಷ್ಡ್ ಬ್ಯಾಬಿಲೋನಿಯಾ ಇನ್ 17th century BC and developed into a prominent capital of that time. And Nebuchadnezzar was the great king of among them. ನೆನಪಿಟ್ಟುಕೊಳ್ಳಿ, ಸ್ವಲ್ಪ ಕಷ್ಟ ನಿಮಗೆ. ಇನ್ನು 3 ಸಲ ನೀವು ಅದನ್ನು ಓದಬೇಕಾಗ್ತದೆ. ಯಾವ ವಂಶದ ಯಾವ ರಾಜ, ಅವನ ಹೆಸರು, ಅವನ ಸಾಧನೆ. ಇಲ್ಲಿ ಅಸ್ಸೀರಿಯನ್ನರ ನಂತರ ಬ್ಯಾಬಿಲೋನಿಯನ್ ಆಳಿದ ಚಾಲ್ಡೇನಿಯನ್ಸ್, ಅವರಲ್ಲಿ ಪ್ರಮುಖನಾದವ ನೆಬುಕಡ್ನೆಝರ್ ಎನ್ನುವ ಪ್ರಖ್ಯಾತ ರಾಜ. ಈ ಎನ್ಕರೇಜ್ ದ ಸ್ಟಡಿ ಆಫ್ ಸೈನ್ಸ್. ಇವನ ಸಾಧನೆಗಳು ವಿಜ್ಞಾನದ ಅಧ್ಯಯನವನ್ನು ಇವ ಪ್ರೋತ್ಸಾಹಿಸಿದ. ಬಟ್ ದ ಚಾಲ್ಡಿಯನ್ಸ್ ಕೇಮ್ ಅಂಡರ್ ದ ಅಟ್ಯಾಕ್ ಆಫ್ ಪರ್ಷಿಯನ್ಸ್ ಇನ್ ದ 6th century. ಇವರ ಮೇಲೆ ದಾಳಿ ಮಾಡಿದವರು ಪರ್ಷಿಯನ್ರು. ದ ಲಾಸ್ಟ್ ರೇಸ್, ದ 200 years later, Alexander transformed the place of the Semitic people into Greek province. 6ನೇ ಶತಮಾನದ ಹೊತ್ತಿಗೆ ಅಲೆಕ್ಸಾಂಡರ್ ಮೇಲೆ ದಾಳಿ ಮಾಡಿ
ಅದನ್ನು ಗ್ರೀಕ್ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡಿದ. ಆಫ್ಟರ್ ದ ರೂಲರ್ಸ್ ಆಫ್ ದ ರೋಮನ್ಸ್ ಆ್ಯಂಡ್ ಟರ್ಕ್ಸ್ ಹೂ ಫಾಲೋಡ್ ಅಲೆಕ್ಸಾಂಡರ್ ದಿಸ್ ಸಿವಿಲೈಸೇಷನ್ ಡಿಕ್ಲೈನ್ಡ್ ಆ್ಯಂಡ್ ಟರ್ನ್ಡ್ ಇನ್ ಟು ದ ವೈಲ್ಡರ್ನೆಸ್. ಅಲೆಕ್ಸಾಂಡರ್ ನಂತರ ರೋಮನ್ನರು ಮತ್ತು ಟರ್ಕರು ಕ್ರಮೇಣವಾಗಿ ಇದರ ಮೇಲೆ ದಾಳಿ ಮಾಡಿ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡರು. ಹಾಗೆ ತಮ್ಮ ಸಾಮ್ರಾಜ್ಯದ ಭಾಗವನ್ನಾಗಿ ಇದನ್ನು ಮುಂದುವರಿಸಿದರು. ಸೊ ಇದು ಎ ಲಾಂಗ್ ಹಿಸ್ಟ್ರಿ. The one by one, the ancient Mesopotamia, the land or Babylonian land ruled by many races. The first like the Akkadians or Sumerians or Assyrians or the Chaldeans and the Persians and the Greeks and also Romans and Turks. They were ruled by one. So this is about the ancient Mesopotamia civilization. Here you have to remember about the art of writing of these people, that is called cuneiform, and the races they were ruled the ancient Mesopotamia mainly 4, and the rulers attacked on ancient Mesopotamia. Who were they? They remember about the Romans, Turks, Persians and Greeks. Thus the end of the Mesopotamian civilization. So the remaining, the Chinese civilization will take in next class. So read, watch and observe carefully the lesson, and also read your textbook and important points to be marked or write in your notes. And after the completion of lesson, you may write the question and answer about the questions given in your exercise. Very simple questions are given. So thank you all of you once again.